ಎಂಥದೇ ಸಾಂಪ್ರದಾಯಿಕ ಉಡುಗೆ ಇರಲಿ, ನಮ್ಮ ಉಡುಗೆಗೆ ಅದೇ ರೀತಿ ನಮ್ಮ ಪರ್ಸನಾಲಿಟಿಗೆ ಮ್ಯಾಚ್ ಆಗುವಂತಹ ಮೆರುಗು ನೀಡುವಂತಹ ಆಭರಣ ಅಂದ್ರೆ ಬಳೆಗಳು. ಬಳೆಗಳು ಅಂದಾಕ್ಷಣ ಬರೀ ಗಾಜಿನ ಬಳೆಗಳಲ್ಲ, ಬಳೆಗಳಲ್ಲಿ ವೆರೈಟಿ ಬಳೆಗಳು ನಮ್ಗೆ ಈಗ ಲಭ್ಯವಿವೆ. ಈ ವೆರೈಟಿ ಬಳೆಗಳಲ್ಲಿ ಅದರಲ್ಲೂ ಟ್ರೆಂಡ್ ಆಗಿರುವಂತಹ ಬಳೆಗಳು ಯಾವುದು, ಈಗಿನ ಬಳೆಗಳಲ್ಲಿ ಯಾವುದನ್ನ ಯುವಜನ ಇಷ್ಟಪಡ್ತಾರೆ, ಬನ್ನಿ ನೋಡೋಣ. ಎಷ್ಟೇ ಬಾಡ್ ಆಗಿದ್ರೂ ಬಳೆಗಳ ವಿಷಯದಲ್ಲಿ ಮಾತ್ರ ಹೆಣ್ಮಕ್ಳು ಕಾಂಪ್ರಮೈಸ್ ಆಗಲೇಬೇಕು. ಬಳೆ ಅಂದಾಕ್ಷಣ ತಕ್ಷಣಕ್ಕೆ ನಮ್ಮ ಕಣ್ಮುಂದೆ ಬರೋದು ಗಾಜಿನ ಬಳೆಗಳು. ಕೈ ಬಳೆಗಳ ರಾಣಿ ಈ ಗಾಜಿನ ಬಳೆ. ಟ್ರೆಡಿಷನಲ್ ಡ್ರೆಸ್ಗೆ ಹೇಳಿ ಮಾಡಿಸಿರುವಂತಹ ಆಭರಣ ಅಂದ್ರೆ ಈ ಗಾಜಿನ ಬಳೆಗಳೇ. ಅಷ್ಟೇ ಯಾಕೆ, ಚಿನ್ನದ ಬಳೆಗಳ ಮಧ್ಯದಲ್ಲಿ ತೂರ್ಕೊಂಡು ಚಿನ್ನಕ್ಕೆ ಮೆರುಗು ನೀಡುವ ಗರಿಮೆ ಈ ಗಾಜಿನ ಬಳೆಗಳದ್ದು. ಮಣ್ಣಿನ ಬಳೆಗಳು ಯುವಜನತೆಯನ್ನ ಮೋಡಿ ಮಾಡಿವೆ. ಇನ್ನು ಈಗಿನ ಫ್ಯಾಷನ್ ಟ್ರೆಂಡ್ಗೆ ತಕ್ಕಂತೆ ಗ್ರ್ಯಾಂಡ್ ಲುಕ್ ಕೊಡುವ ಒಂದಿಷ್ಟು ಬಳೆಗಳು ಇಲ್ಲಿವೆ ನೋಡಿ. ಜಾರ್ಖಂಡ್ ಸ್ಟೋನ್ನ ಈ ಬಳೆಗಳು ಗಾಗ್ರಾ, ಕಚ್ ವರ್ಕ್ ಇರುವ ಸಾರಿಗಳಿಗೆ ಬೆಸ್ಟ್ ಕಾಂಬಿನೇಷನ್. ಇನ್ನು ನೈಲ್ ಆರ್ಟ್ನ ಈ ಬಳೆಗಳಂತೂ ಎಂಥವ್ರಿಗೂ ಇಷ್ಟವಾಗುತ್ತೆ. ಇನ್ನು ಬಳೆಗಳ ಮೇಲೆ ಮಾಡಿರುವ ಈ ಥ್ರೆಡ್ ವರ್ಕ್ ಸೂಕ್ಷ್ಮ ಕುಸುರಿಗೆ ಹಿಡಿದ ಕೈಗನ್ನಡಿ. ವೈಟ್ ಸ್ಟೋನ್ ಮುತ್ತಿನ ಬಳೆಗಳು ಅದ್ಭುತ ಕಲೆಕ್ಷನ್. ಸಣ್ಣ ಪುಟ್ಟ ಫ್ಯಾನ್ಸಿ ಗ್ಲಾಸ್ ಅಂಟಿಸಿರುವ ಮಣಿಗಳನ್ನ ಜೋಡಿಸಿರುವ ಮಣ್ಣಿನ ಬಳೆಗಳು ಡಿಫ್ರೆಂಟ್ ಆಗಿ ಕಾಣುತ್ತವೆ. ಇನ್ನು ಮೆಟಲ್ ಬಳೆಗಳಂತೂ ಕ್ಯಾರಿ ಮಾಡೋದಕ್ಕೆ ಈಸಿ ಆಗಿರುತ್ತವೆ. ಲೈಟ್ ವೇಟ್ನ ಈ ಮೆಟಲ್ ಬಳೆಗಳು ಈಗಿನ ಯಂಗ್ ಜನರೇಷನ್ಗಂತೂ ತುಂಬಾ ಇಷ್ಟ. ವೆರೈಟಿ ಕಲರ್ ಕಾಂಬಿನೇಷನ್ ಅಲ್ಲಿ ಸಿಗೋದ್ರಿಂದ ಎಲ್ಲಾ ಡ್ರೆಸ್ಗೂ ಮ್ಯಾಚ್ ಆಗುತ್ತವೆ. ಬನ್ನಿ, ನಾವು ಮಾತಾಡ್ತಾ ಇದ್ವಿ ನಿರೂಪಕರು ಹೇಗಿರಬೇಕು, ನಿರೂಪಕರ ಡ್ರೆಸ್ ಹೇಗಿರಬೇಕು ಅಂತ ಮಾತ್ರ ಮುಂದುವರಿಸೋಣ. ಮೇಡಮ್, ಏನಂತೀರಾ ನೀವು? ನಾವು ನಿರೂಪಣೆ ಎಲ್ಲ ಶುರು ಮಾಡಿದಾಗ ಈ ಡ್ರೆಸ್ಸು ಅಥವಾ ನಾವು ಹೇಗೆ ತೆರೆ ಮೇಲೆ ಬರಬೇಕು ಅನ್ನೋದ್ರ ಬಗ್ಗೆ ಇವಾಗ ಕಾಸ್ಟ್ಯೂಮ್ ಡಿಸೈನರು, ಒಬ್ಬ ಹೇರ್ ಡ್ರೆಸ್ಸರು ಅನ್ನೋದನ್ನೆಲ್ಲ ನಿರೂಪಣೆಗೆ ಒಂದು ರಿಯಾಲಿಟಿ ಶೋ ಅನ್ನೋರ್ಗೆ ಬೇಕು, ನಿರೂಪಕ್ಕೆ ಅಷ್ಟು ಪ್ರಮುಖವಾದವಳು, ಅವಳ ಡ್ರೆಸ್ ನೋಡ್ತಾರೆ ಅಂತೆಲ್ಲ ಇದು ಮಾಡಿದ್ದು. ನಮಗೆಲ್ಲ ಮೇಡಮ್ ಮೇಕಪ್ ಶುರು ಆಯ್ತು, ಲೈವ್ ಶುರು ಆಯ್ತು, ಬನ್ನಿ ಅಯ್ಯೋ ಪರವಾಗಿಲ್ಲ, ಬನ್ನಿ ಪೌಡರ್ ಹಚ್ಕೊಂಡು ಬನ್ನಿ ಅಂತ. ಇಲ್ಲ, ಇದ್ರ ಬಗ್ಗೆ ನಾವಿಬ್ರು ಮಾತಾಡಿದ್ವಿ, ಇವ್ರನ್ನ ನಮ್ಮ ಶೋಗೆ ಕರ್ಸಿದ್ವಿ ನಾವು. ಸೊ ಅವಾಗ್ಲೇ ನಮ್ಮ ಇಬ್ಬರಲ್ಲಿ ಈ ತರ ಮಾತುಗಳು, ಯಾಕಂದ್ರೆ ಡಿಸೈನರ್ ಆಗಿರ್ಬೋದು, ಮೇಕಪ್, ಹೇರ್ ಸ್ಟೈಲಿಸ್ಟು ಎಲ್ಲ ಈಗ ಬೇಕೇ ಬೇಕು. ಪ್ರತಿಯೊಬ್ಬರಿಗೂ ಟಿವಿ ಮೇಲೆ ಕಾಣಿಸ್ಕೊಳ್ತೀವಿ ಅಂದ್ರೆ ಅಷ್ಟು ಜನ ಬೇಕೇ ಬೇಕು. ಬಟ್ ಆಗಿನ ಕಾಲದಲ್ಲಿ ಇವ್ರಿಗೆ ನಿರೂಪಣೆ ಸ್ಕ್ರಿಪ್ಟ್ ಅನ್ನೋದು ಬಿಟ್ರೆ ಇವ್ರು ಹೇಳ್ದಾಗೆ ಪಾಪ ಮೇಕಪ್ ಸಾಕು ಬನ್ನಿ. ಆಮೇಲೆ ಅದಕ್ಕೆ ಧೋರಣೆನೂ ಕಾರಣ ಆಯಿತು. ಯಾಕೆಂತ ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ. ಇವತ್ತು ಈಗ ಶ್ವೇತಾ ಯಾವುದೋ ಒಂದು ಶೋ ಹ್ಯಾಂಡಲ್ ಮಾಡಿದ್ರೆ ಅದು ಮನರಂಜನೆಗೆ ಮಾತ್ರ ಮೀಸಲಿದ್ದು. ಈಗ ಉದಾಹರಣೆ ನಾನು ದೂರದರ್ಶನದ ವಿಷಯ ಮಾತಾಡಲೇಬೇಕಾಗತ್ತೆ. ಅಲ್ಲಿ ನಾನು ಸೇರಿದಾಗ ಮನರಂಜನೆಗಿಂತ ಮಾಹಿತಿಗೆ ಆದ್ಯತೆ ಇದ್ದಿದ್ದು. ಹಾಗಾಗಿ ನಾನೇ ಏನೋ ಅದ್ಭುತವಾಗಿ ಲಕ ಚಮಕ್ ದಮಕ್ ಇದು ಮಾಡಿಕೊಂಡ್ರೆ ಜನ ನನ್ನ ವೇಷಭೂಷಣ ನೋಡ್ತಾರೆ ವಿನಃ ನಾನು ಏನು ಹೇಳ್ತಿದ್ದೀನಿ ಅದ್ರ ಕಡೆ ಗಮನ ಹರಿಸೋಲ್ಲ. ಹಾಗಾಗಿ ಸರಳವಾಗಿರಬೇಕು ಅನ್ನೋದು ಒಂದು ನಿಯಮ ಇತ್ತು ಅವಾಗ ಇದ್ದಿದ್ದು ಒಂದೇ ಚಾನಲ್ಲು. ಹಾಗಾಗಿ ಹಬ್ಬ ಅಂದರೆ ನಮ್ಗೆ ಹೆಂಗೆ ಹೇಳೋರು, ನಂಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನೋಡು, ನಾಳೆ ಹಬ್ಬ ಒಂಚೂರು ಹೂ ಮುಡ್ಕೊಂಡು ದೊಡ್ಡ ಜುಮ್ಕಿ ಹಾಕೊಂಡು ದೊಡ್ಡದಾಗಿ ಕುಂಕುಮ ಇಟ್ಕೊಂಡು ಬರಬೇಕು. ಈಗ ಹೂ ಮುಡ್ಕೊಳ್ಳೋದು ಇಲ್ಲವೇ ಇಲ್ಲ. ಅಂದರೆ ವ್ಯಾಖ್ಯಾನವೇ ಪೂರ್ತಿ ಬದಲಾಗಿ ಹೋಗಿದೆ. ಈಗ ಬರ್ತಾ ಇರುವಂಥದ್ದು ಟಿವಿಲಿ ನಾವು ನೋಡಿರೋ ಪ್ರಕಾರ ಬರೀ ಮನರಂಜನೆಗೆ ಅಷ್ಟೇ ಬರ್ತಾ ಇದೆ. ಇವ್ರು ಹೇಳ್ದಾಗೆ ಮಾಹಿತಿಗೋಸ್ಕರ ನೀವು ಒಪ್ಕೊಳ್ತೀರಾ ಇಲ್ವಾ ಇದನ್ನ? ಮಾಹಿತಿಗೋಸ್ಕರ ಅಂತ ಯಾವ ಪ್ರೋಗ್ರಾಮ್ ಬರ್ತಿದೆ ಅಂತ ಹೇಳ್ಬಿಡಿ ನೀವು. ರಿಯಾಲಿಟಿ ಶೋ ಅಂದ್ರೆ ಅಲ್ಲಿ ಮಾಹಿತಿ ಅದೇ ಬರ್ತದೆ. ಹಾಗಾಗಿ ನನಗೆ ಈಚೆಗೆ ನಾವು ಒಟ್ಟಿಗೆ ಮಾಡಿದಾಗ ನಾ ಹೇಳ್ತಿದ್ದೆ, ಒಳ್ಳೇದಾಯ್ತು, ಒಂದು ಕಾಸ್ಟ್ಯೂಮರ್, ಒಂದು ಹೇರ್ ಡ್ರೆಸ್ಸರ್,
ಅಂದರೆ ಮುಂಚೆ ಎಲ್ಲ ನಾವು ಶುರು ಮಾಡಿದಾಗ ಈ ಕಾಸ್ಟ್ಯೂಮರ್ ಹೇರ್ ಡ್ರೆಸ್ ಅಂದರೆ ಒಂದು ಸಿನಿಮಾ ನಾಯಕಿಗೆ ಮಾತ್ರ ಮೀಸಲು, ಯಾರಿಗೂ ಅಲ್ಲ ಅಂತ. ಆಮೇಲೆ ಯಾವುದೋ ನಂಗೆ ಜ್ಞಾಪಕ ಇದೆ, ಮೇಡಮ್ ಯೋಚನೆ ಮಾಡಬೇಡಿ ಹೇರ್ ಡ್ರೆಸ್ಸರ್ ಬರ್ತಾರೆ ಅಂದರೆ ನಾನು ಹಿಂಗೆ ಕಂಡ್ಬಿಟ್ಟು ನೋಡಿದೆ, ಹೌದಿನ್ರಿ ಹೇರ್ ಡ್ರೆಸ್ ಎಲ್ಲ ಬರ್ತೀರೇನ್ರಿ ಖುಷಿ. ಹೌದಾ, ಹಾಗಾದ್ರೆ ನಾವೇ ಸುಮ್ಮನೆ ಏನೋ ಪರಪರ ಬಾಚೋದಿಲ್ಲ. ಅದು ಬೆಳವಣಿಗೆ ಅಂದರೆ ಅಲ್ಲಿಂದ ಈಗ ಈ ಮಟ್ಟಕ್ಕೆ ಬಂದಿರೋದು ಒಂದು ಖುಷಿ ಕೊಡುತ್ತೆ, ಒಂದು ಬದಲಾವಣೆ. ಆದರೆ ಖಂಡಿತ ವಸ್ತ್ರ ವಿನ್ಯಾಸ ತುಂಬ ಮುಖ್ಯ ಆಗುತ್ತೆ. ಹೌದು. ನಿರೂಪಕರಿಗೆ ಅವಕಾಶ ಹೇಗಿದೆ ಅಂತೀರಾ ಈಗ? ಸಬಿತಾ ಈಗ ಇವತ್ತು ಉದ್ಯಮ ಆಗಿದೆ ಅಲ್ವಾ, ನಾವೆಲ್ಲ ಶುರು ಮಾಡಿದ್ದು ಸುಮ್ಮನೆ ಪ್ರವೃತ್ತಿ ಆಗಿರೋದೀಗ ವೃತ್ತಿ, ಉದ್ಯಮ, ವೃತ್ತಿ ಆ್ಯಂಡ್ ಈವೆಂಟ್ ಮ್ಯಾನೇಜ್ಮೆಂಟ್ ಆ ಮಟ್ಟಕ್ಕೆ ಒಂದು ಉದ್ಯಮ ಆಗಿ ಬೆಳೆದಿದೆ. ಅವಕಾಶಗಳು ಅಂದರೆ ಸ್ಪರ್ಧೆನೂ ಅಷ್ಟೇ ಇದೆ, ಅವಕಾಶಗಳು ಹಾಗೆ. ಸ್ಪರ್ಧೆ ತುಂಬಾ ಚೆನ್ನಾಗಿದೆ, ಅದನ್ನ ಸದುಪಯೋಗ ಪಡಿಸ್ಕೋಬೇಕು. ತುಂಬಾ ತುಂಬಾ ಡಿಫ್ರೆನ್ಸ್ ಇದೆ ಬೇರೆ ಬೇರೆ ನಿರೂಪಣೆಗಳು. ಬಾನುಲಿ ನಿರೂಪಣೆ ಇರ್ಬೋದು, ಟಿವಿ ನಿರೂಪಣೆ ಇರ್ಬೋದು, ಸ್ಟೇಜ್ ಶೋ ಇರ್ಬೋದು. ಸೊ ಹೆಂಗೆ ಡಿಫರ್ ಆಗುತ್ತೆ ಅಂದ್ರೆ ಯಾವ ತರ ಅದನ್ನ ನಾವು ಇದು ಮಾಡ್ಕೋಬೇಕು ಅಂತ? ಪ್ರೇಕ್ಷಕರು ಹೆಂಗಿದ್ದಾರೆ, ಇವರು ಯಾವ ಇದನ್ನ ಅವರ ನಾಡಿ ಮಿಡಿತ ಒಂಚೂರು ಬೇಕಾಗತ್ತೆ. ಅಂಥ ಸಮಯದಲ್ಲಿ ನಾ ಏನು ಹೇಳ್ತೀನಿ ಅನ್ನುವ ಪ್ರತಿ ಪದ ತುಂಬ ಮುಖ್ಯ ಆಗತ್ತೆ. ಹಾಗಾಗಿ ಅಥವಾ ಬಾನುಲಿ ತಗೊಳ್ಳೋಣ, ಲಕ್ಷಾಂತರ ಜನ ನನ್ನ ಮಾತು ಕೇಳ್ತಿದ್ದಾರೆ ಅನ್ನೋ ಭಾವನೆಯಲ್ಲಿ ನಾನು ಮಾತಾಡಬೇಕಾಗತ್ತೆ. ಇನ್ನು ಟಿ ವಿ ಇದು ನಿರೂಪಣೆನೂ ಅಷ್ಟೇ. ಈಗ ಶ್ವೇತಾ ಮಾಡುವಂಥ ಒಂದು ಶೋಗೆ ಶ್ವೇತಾ ಏನು ಹೇಳ್ತಿದ್ದಾರೋ ಅದು ಅದ್ಭುತವಾಗಿದೆ. ಅದೇ ನಾನು ಯಾವುದೋ ಒಂದು ಭಕ್ತಿ ಕಾರ್ಯಕ್ರಮ ಮಾಡೋದು, ಯಾವುದೋ ಒಂದು ನೇರ ಪ್ರಸಾರದಲ್ಲಿ ಯಾವುದೋ ಒಂದು ದೇವಸ್ಥಾನದ ತೀರ್ಥಕ್ಷೇತ್ರದ ಉತ್ಸವ ಮಾಡುವಾಗಲೇ ಅಲ್ಲಿ ನಾನು ಬಳಸುವ ಭಾಷೆ ತುಂಬ ಬೇರೆ ಆಗುತ್ತೆ. ಹಾಗಾಗಿ ಯಾವ ಕಾರ್ಯಕ್ರಮ, ಅದು ವೇದಿಕೆನ, ಬಾನುಲಿನ, ಟಿ ವಿನ, ಇದೆಲ್ಲವನ್ನು ನೋಡಿಕೊಂಡು ನಾವು ಭಾಷೆಯನ್ನು ಅಥವಾ ನಾವು ಪ್ರಸ್ತುತಿಯ ಶೈಲಿಯನ್ನು ನಾವು ನಿರ್ಧಾರ ಮಾಡಬೇಕಾಗತ್ತೆ. ಓಕೆ ಮೇಡಮ್, ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ನಿರೂಪಣೆ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ನಿರೂಪಣೆ ಹೇಗಿರಬೇಕು, ನಿರೂಪಕರು ಹೇಗಿದ್ರೆ ಜನರಿಗೆ ಇಷ್ಟ ಆಗ್ತಾರೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ ಒಂದು ಚಿಕ್ಕ ಬ್ರೇಕ್ನ ನಂತರ.